ನಿಮಗೆ ಶರ್ಟ್ ಹಾಕ್ಲಿಕ್ಕೆ ಅಥವಾ ತಲೆ ಬಾಚ್ಕೊಳ್ಲಿಕ್ಕೆ ಮತ್ತೆ ಭಾರ ಎತ್ತಲಿಕ್ಕೆ ಕಷ್ಟ ಆಗ್ತಿದ್ಯಾ? ಇದು ಫ್ರೋಸನ್ ಶೋಲ್ಡರ್ ಆಗಿರ್ಬೋದು ಅಥವಾ ಅಡೆಸಿವ್ ಕ್ಯಾಪ್ಸುಲೈಟಿಸ್. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ಲಿ ಕನ್ಸಲ್ಟೆಂಟ್ ಪೇನ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇರೋದು. ನಿಮ್ ಶೋಲ್ಡರ್ ಜಾಯಿಂಟ್ ಸುತ್ತ ಒಂದು ಕ್ಯಾಪ್ಸ್ಯೂಲ್ ಅಂತ ಇರುತ್ತೆ. ಅದು ಗಟ್ಟಿಯಾಗಿ ಊತ ಬಂದಿದ್ರೆ ಮತ್ತೆ ಅದ್ರ ಸುತ್ತ ಇರೋ ಮಾಂಸಖಂಡಗಳೇನಾದ್ರೂ ಗಟ್ಟಿಯಾಗಿದ್ರೆ, ಸೊ ಇದರಿಂದ ನಿಮ್ಗೆ ಸ್ಟಿಫ್ನೆಸ್ ಆಗಿ ಪೇನ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇಂದ ಏನಾದ್ರು ಸಾಮಾನು ತೆಗಿಬೇಕು ಅಂದ್ರೂ ನಿಮ್ಗೆ ಕಷ್ಟ ಆಗ್ಬೋದು. ಸೊ ಪೂರ್ತಿ ಶೋಲ್ಡರ್ ಮೂವ್ಮೆಂಟ್ಸ್ ಅಲ್ಲಿ ನಿಮ್ಗೆ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಅದು ರೆಸ್ಟ್ರಿಕ್ಷನ್ ಕಾಣಿಸ್ಬೋದು. ಸೊ ಫ್ರೋಸನ್ ಶೋಲ್ಡರ್ಗಳ ಕಾರಣಗಳು, ಸೊ ಒಂದು ಏಜಿಂಗ್ ಜೊತೆ ಕಾಣಿಸ್ಬೋದು, ಇನ್ನೊಂದು ಅನ್ಕಂಟ್ರೋಲ್ಡ್ ಶುಗರ್ಸ್ ಇದ್ರೆ, ಮತ್ತೆ ಆರ್ಥರೈಟಿಸ್ ಪ್ರಾಬ್ಲಮ್ ಏನಾದರೂ ಇದ್ರೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಏನಾದರೂ ಇದ್ರೆ, ಅಥವಾ ಸ್ಟ್ರೋಕ್ ಅಥವಾ ಪಾರ್ಕಿನ್ಸನ್ಸ್ ಕಂಡೀಷನ್ ಏನಾದರೂ ಇದ್ರೆ, ಇದೆಲ್ಲ ಕಾರಣಗಳಲ್ಲೂ ನಿಮಗೆ ಫ್ರೋಸನ್ ಶೋಲ್ಡರ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಫ್ರೋಸನ್ ಶೋಲ್ಡರ್ ಕಂಡೀಷನ್ ನ ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಎಕ್ಸಾಮಿನ್ ಮಾಡಿ ನೋಡ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆ ನಿಮ್ಗೆ ಇನ್ವೆಸ್ಟಿಗೇಷನ್ಸ್ ಆದ ಅಲ್ಟ್ರಾಸೌಂಡ್, ಭುಜದ ಅಲ್ಟ್ರಾಸೌಂಡ್ ಮಾಡ್ಬೋದು ಅಥವಾ MRI ಕೂಡ ಮಾಡಿಸಿ ಕನ್ಫರ್ಮ್ ಮಾಡ್ಕೊಬೋದು. ಆ್ಯಂಡ್ ಇದರ ಟ್ರೀಟ್ಮೆಂಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಯೂಶಲಿ ಐಸ್ ಪ್ಯಾಕ್ ಅಥವಾ ಹಾಟ್ ವಾಟರ್ ಬ್ಯಾಗ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆ ನಿಮಗೆ ಮಾತ್ರೆಗಳು, ನೋವಿನ ಮಾತ್ರೆಗಳನ್ನು ಕೂಡ ತಗೊಬೋದು. ಅದ್ರ ಜೊತೆ ಫಿಸಿಯೋಥೆರಪಿ ಕೂಡ ಮಾಡಬೇಕಾಗತ್ತೆ. ಇದರಲ್ಲಿ ಕೂಡ ಕಮ್ಮಿ ಆಗಿಲ್ಲ ಅಂದರೆ ಅವಾಗ ನಿಮಗೆ ಇಂಜೆಕ್ಷನ್ಸ್ಗಳನ್ನ ಮಾಡ್ಬೋದು. ಸೊ ನಿಮ್ಗೆ ಬೇರೆ ಯಾವುದೇ ಕ್ವೈರೀಸ್ ಇದ್ರು ಅಥವಾ ಫ್ರೋಸನ್ ಶೋಲ್ಡರ್ ಇದೆ ಅಂತ ನೀವು ತೋರಿಸ್ಕೊಬೇಕು ಅಂದ್ರೂ ನೀವು ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡ್ಬೋದು.